Hello friends, today let us learn 7th standard chapter 4 simple equations exercise 4.1. Here what do you mean by equations? So equations andre enu? First of all let us see this. So here I have written x plus 5. So x plus 5 ಇದೊಂದು equation ಆಗುತ್ತಾ ಇದು. I have written a variable and a constant number and I have added a plus sign. So ಇಲ್ಲೊಂದು x ಬರೆದಿದ್ದೀನಿ ಮತ್ತು plus 5a ಬರೆದಿದ್ದೀನಿ. So ಇದನ್ನ ಸೇರಿ ನಾವು equation ಆಗುತ್ತಾ ಇದು? ಆಗಲ್ಲ ಬಿಕಾಸ್ ಇಟ್ ಇಸ್ ಕಾಲ್ಡ್ ಆಸ್ ಎಕ್ಸ್ಪ್ರೆಷನ್ಸ್. ಇದನ್ನ ನಾವು ಎಕ್ಸ್ಪ್ರೆಷನ್ ಅಂತ ಕರಿತೀವಿ, ಈಕ್ವೇಶನ್ ಅಂತ ಕರೆಯಲ್ಲ. ಸೊ ಇಲ್ಲಿ ಈಕ್ವೇಶನ್ಸ್ ಆಗಬೇಕು ಅಂದ್ರೆ ನಮಗೆ ಏನ್ ಬೇಕು? ವಿ ನೀಡ್ ಈಕ್ವಲ್ ಸೈನ್. ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಎಕ್ಸ್ಪ್ರೆಷನ್ ಮಧ್ಯದಲ್ಲಿ ಇಸ್ ಈಕ್ವಲ್ ಟು ಸೈನ್ ಬೇಕು, ದೆನ್ ಓನ್ಲಿ ಇಟ್ ವಿಲ್ ಬಿ ಈಕ್ವೇಶನ್. ಅಂದ್ರೆ ಅವಾಗ ನಮಗೆ ಈಕ್ವೇಶನ್ ಆಗುತ್ತೆ. ನೋಡೋಣ, ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 2. ಸೊ ಇದು ಈಕ್ವೇಶನ್ ಆಗುತ್ತಾ? ಎಸ್ ಆಗುತ್ತೆ, ಬಿಕಾಸ್ there is a is equal to sign in between the expression. So expression ಮಧ್ಯದಲ್ಲಿ is equal to sign ಇದ್ರೆ ನಾವು ಅದನ್ನ equation ಅಂತ ಕರಿತೀವಿ. So equations ಅಲ್ಲಿ is equal to equal sign is important. ಅವಾಗ ಮಾತ್ರ ನಾವು ಈಕ್ವೇಶನ್ ಅಂತ ಕರಿತೀವಿ. ಸೊ ಹಿಯರ್ ಯು ಕ್ಯಾನ್ ಸಿ x plus 5 is equal to 12. ಸೊ x plus 5 ಒಂದ್ ಕಡೆ ಇದೆ and 12 ಒಂದ್ ಕಡೆ ಇದೆ. ಸೊ ಅದನ್ನ x plus 5 ನ ನಾವು LHS ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ LHS, ದಟ್ ಇಸ್ ಲೆಫ್ಟ್ ಹ್ಯಾಂಡ್ ಸೈಡ್. ಅಂದ್ರೆ ಈಕ್ವಲ್ಸ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದ್ರಿಂದ ನಾವು ಅದನ್ನ LHS ಅಂತ ಕರಿತೀವಿ. ಅದೇ 12 ನ ನಾವು RHS ಅಂತ ಕರಿತೀವಿ. RHS ಮೀನ್ಸ್ ರೈಟ್ ಹ್ಯಾಂಡ್ ಸೈಡ್. RHS is equal to ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ ಈಕ್ವೇಶನ್ ವಿ ಗಾಟ್ ಟೂ ಸೈಡ್ಸ್, ದಟ್ ಇಸ್ LHS ಅಂಡ್ RHS. ಸಿ ಎಕ್ಸ್ ಆಲ್ಫಾಬೆಟ್ ಲೆಟರ್ ಇದೆ ಎಕ್ಸ್. ಆ ಎಕ್ಸ್ ನ ನಾವು ಏನಂತ ಕರಿತೀವಿ? ವಿಲ್ ಕಾಲ್ ಇಟ್ ಆಸ್ ವೇರಿಯೇಬಲ್ಸ್. ಸೊ ಹಿಯರ್ ಎಕ್ಸ್ ಆರ್ ಆಲ್ಫಾಬೆಟ್ಸ್. ಸೊ ಎನಿ ಅದರ್ ಆಲ್ಫಾಬೆಟ್ಸ್, ಸೊ ಎ ಬರ್ಬೋದು, ಬಿ ಬರ್ಬೋದು, ಸಿ ಬರ್ಬೋದು, ಎ ಟು ಝೆಡ್ ಯಾವುದೇ ಲೆಟರ್ಸ್ ಬಂದ್ರು ಕೂಡ, ಅದು ಆಲ್ಫಾಬೆಟ್ಸ್ ಬಂದ್ರು ಕೂಡ ನಾವು ಅದನ್ನ ವೇರಿಯೇಬಲ್ಸ್ ಅಂತ ಕರಿತೀವಿ. ಅಂದ್ರೆ ವೇರಿ ಆಗ್ತಾ ಇರುತ್ತೆ. ವಿ ಡೋಂಟ್ ನೋ ದ ಪರ್ಫೆಕ್ಟ್ ನಂಬರ್ ಗೊತ್ತಿರಲ್ಲ. ಸುಮ್ಮನೆ ಆ ನಂಬರ್ ಜಾಗಕ್ಕೆ ನಾವು ಒಂದು ಆಲ್ಫಾಬೆಟ್ ನ ಫಿಕ್ಸ್ ಮಾಡಿರ್ತೀವಿ ಟೆಂಪರರಿಯಾಗಿ. ಸೊ ನಮಗೆ ವ್ಯಾಲ್ಯೂ ಬಂದಾಗ, ನಂಬರ್ ಸಿಕ್ಕಾಗ ನಮಗೆ ವೇರಿಯೇಬಲ್ಸ್ ಅಂತ ನಾವು ತೆಗಿತೀವಿ. ಸೊ ಹಿಯರ್ ಇಟ್ ಇಸ್ ಕಾಲ್ಡ್ ವೇರಿಯೇಬಲ್ಸ್. ಸೊ ಅದು ಒಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್ಗೆ ವೇರಿ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ವಿಲ್ ಕಾಲ್ಡ್ ಆಸ್ ವೇರಿಯೇಬಲ್ಸ್ ಹಿಯರ್ ವಿಚ್ ಡಸ್ ನಾಟ್ ಹ್ಯಾವ್ ಎ ಫಿಕ್ಸ್ಡ್ ವ್ಯಾಲ್ಯೂ. ಸೊ ಅದಕ್ಕೆ ಫಿಕ್ಸ್ ವ್ಯಾಲ್ಯೂ ಇರಲ್ಲ, ಅದಕ್ಕೋಸ್ಕರ ನಾವು ವೇರಿಯೇಬಲ್ ಅಂತ ಕರಿತೀವಿ. and the numbers 5 and 12 are called constant. So numbers are called constants which has a fixed value. So constant ಏನಕ್ಕೆ? ಅದಕ್ಕೊಂದು ಫಿಕ್ಸ್ ವ್ಯಾಲ್ಯೂ ಇದೆ. 5 ಅಂದ್ರೆ ಅದು 5 ಯಾವುದೇ ಪ್ರಾಬ್ಲಮ್ ಅಲ್ಲಿ ಕೂಡ ಅದು 5 ಇರುತ್ತೆ, ಅದು ಚೇಂಜ್ ಆಗಲ್ಲ. ಸೊ ಅದೇ ರೀತಿ 12 ಇದ್ರೆ 12 ಇರುತ್ತೆ. ಸೊ ಅದಕ್ಕೆ ನಂಬರ್ಸ್ ನಾವು ಫಿಕ್ಸ್ ವ್ಯಾಲ್ಯೂ ಇದೆ. ಸೊ ನಂಬರ್ಸ್ ಆರ್ ಕಾಲ್ಡ್ ಕಾನ್ಸ್ಟೆಂಟ್, ಅದೆಲ್ಲೂ ಚೇಂಜ್ ಆಗಲ್ಲ. ಅದೇ ಎಕ್ಸ್ ವೈ ಝೆಡ್ ಆ ಥರ ಇದ್ದಾಗ ಅದಕ್ಕೆ ವೇರಿಯೇಬಲ್ಸ್ ಅಂತೀವಿ. ಅದು ಒಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್ಗೆ ಚೇಂಜ್ ಆಗ್ತಾ ಇರುತ್ತೆ. ಲೆಟ್ ಅಸ್ ಸಾಲ್ವ್ ಫಸ್ಟ್ ಕ್ವಶನ್. ಕ್ವಶನ್ ನಂಬರ್ 1, complete the last column of the table. So here they are given a table and they are asked to fill the last column. Here first column ಅವರು ಕೊಟ್ಟಿದ್ದಾರೆ, equation they are given, that is x plus 3 is equal to 0. here they are equation. ಈಕ್ವೇಶನ್ ಅಂದ್ರೆ ಏನಿರಬೇಕು? ಇಸ್ ಈಕ್ವಲ್ ಸೈನ್ ಇರಬೇಕು, ದೆನ್ ಓನ್ಲಿ ವಿಲ್ ಕಾಲ್ಡ್ ಆಸ್ ಈಕ್ವೇಶನ್. ನಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಇರಬೇಕು, ಅವಾಗ ನಮಗೆ ಈಕ್ವೇಶನ್ ಅಂತ ನಾವು ಕರಿತೀವಿ. ಸೊ ಹಿಯರ್ ಫಸ್ಟ್ ಕ್ವಶನ್ ಗಿವನ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ಹಿಯರ್ ಇನ್ ಈಕ್ವೇಶನ್ ಅಂಡ್ ಇನ್ ವ್ಯಾಲ್ಯೂ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು? ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಅದರ ಅರ್ಥ ತುಂಬಾ ಸಿಂಪಲ್. ಸೊ ಎಕ್ಸ್ ಇದೆಯಲ್ಲ, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0 ಇದೆಯಲ್ಲ, ಈ ಎಕ್ಸ್ ವ್ಯಾಲ್ಯೂನ ನಾವು 3 ಅಂತ ಹಾಕೋಬೇಕು ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಸೊ ಹಿಯರ್ ಲೆಟ್ ಅಸ್ ಸಾಲ್ವ್. ಹೌ ಟು ಸಾಲ್ವ್ ದಟ್? ಸೊ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ ಟು 0. ದಿಸ್ ಇಸ್ ಈಕ್ವೇಶನ್, ಇದೊಂದು ಈಕ್ವೇಶನ್ ಆಗಿದೆ. ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಎಕ್ಸ್ ಜಾಗದಲ್ಲಿ ನಾವು 3 ಹಾಕಬೇಕು. ದಟ್ ಈಸ್ ಎಕ್ಸ್ ಜಾಗದಲ್ಲಿ 3 ಹಾಕಿದ್ರೆ 3 ಪ್ಲಸ್ 3 ಹಂಗೆ ಇರುತ್ತೆ, is equal to 0. So here 3 plus 3 add ಮಾಡಿದಾಗ we get 6 and that is not equal to 0. 6 to 0 equal ಇದೆಯಾ? That is LHS and RHS. LHS ನಮಗೆ 6 ಬಂದಿದೆ, RHS ನಮಗೆ 0 ಇದೆ. This is LHS and RHS. So ನಮಗೆ 6 is not equal to 0. That means this is not a equation. ಅಂದ್ರೆ ನಾವೇನ್ ಹೇಳ್ತೀವಿ ಇಲ್ಲಿ? say whether the equation is satisfied, yes or no. here the equation does not satisfy. ಅದು equation satisfy ಆಗಿಲ್ಲ. LHS ಮತ್ತೆ RHS ಈಕ್ವಲ್ ಆಗಿಲ್ಲ. therefore ನಾವೇನಂತೀವಿ? equation is not satisfied, therefore no ಅಂತ ಹಾಕ್ತೀವಿ. so let us see second question. x plus 3 is equal to 0. so same equation ಕೊಟ್ಟಿದ್ದಾರೆ, x plus 3 is equal to 0. ಇಲ್ಲಿ ವ್ಯಾಲ್ಯೂ ನೋಡೋಣ, ವ್ಯಾಲ್ಯೂ is x is equal to 0 ಅಂತ ಕೊಟ್ಟಿದ್ದಾರೆ. ಸೊ ನಾವು x ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? equation is x plus 3 is equal to 0. ಇದು equation ಕ್ವಶನ್ ಇದು. ಸೊ ಹಿಯರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, x is equal to 0 ಹಾಕಿ. x ಜಾಗದಲ್ಲಿ ನಾವು
0 ಹಾಕಿ ಅಂತ ಕೊಟ್ಟಿದ್ದಾರೆ. ಸೊ 0 + 3 = 0 ಹಂಗೆ ಬರ್ಕೊಳ್ಳಿ. ಮಿಕ್ಕಿದ ನಂಬರ್ಸ್ ಎಲ್ಲ ಹಂಗೆ ಬರ್ಕೊಳ್ಳಿ. ಸೊ ಬರೀ x ಮಾತ್ರ ನಾವು ಚೇಂಜ್ ಮಾಡಬೇಕು ಇಲ್ಲಿ. ಸೊ x ನ 0 ಹಾಕಿದ್ರೆ 0 + 3 = 3 and that is not equal to 0. 3 0 ಒಂದೇನಾ? ಸೊ ನೋ, ಅದು ಕೂಡ ಈಕ್ವಲ್ ಆಗಿಲ್ಲ. ದಟ್ ಮೀನ್ಸ್ ಹಿಯರ್ we should say the equation is not satisfied. Therefore answer is no. So third question ನೋಡಿ. Third question again they are given same equation, that is x + 3 = 0 ಕೊಟ್ಟಿದ್ದಾರೆ. here the value change ಮಾಡಿದ್ರು. ವ್ಯಾಲ್ಯೂ ಸರಿ ಏನು ಕೊಟ್ಟಿದ್ದಾರೆ? x = -3 ಕೊಟ್ಟಿದ್ದಾರೆ. ಸೊ ನಾವು ವ್ಯಾಲ್ಯೂ x ಜಾಗದಲ್ಲಿ ನಾವು ಏನು ಹಾಕಬೇಕು? we should replace with -3. so here equation is x + 3 = 0 ಕೊಟ್ಟಿದ್ದಾರೆ. x ಜಾಗದಲ್ಲಿ ಏನು ಹಾಕಬೇಕು ನಾವು? in the place of x you have to replace with -3. so x ಜಾಗದಲ್ಲಿ -3 plus 3 = 0. So ಇಲ್ಲಿ -3 + 3 ಏನಾಗುತ್ತೆ? -3 and +3 becomes 0 because addition add ಮಾಡಿದಾಗ ನಾವು ಎರಡನ್ನು 0 ಆಗುತ್ತೆ. -3 + 3 0 ಆಗುತ್ತೆ = 0. ಇವಾಗ ನಿಮಗೆ LHS ಏನು ಬಂತು? 0 ಬಂತು. and RHS ಕೂಡ 0 ಕೊಟ್ಟಿದ್ದಾರೆ. that means LHS = RHS. therefore this equation is satisfied. so here the equation is satisfied. ನಾವು yes ಅಂತ ಹಾಕ್ತೀವಿ. So here next question is x - 7 = 1 and the value they are given of x is 7 ಅಂತ ಕೊಟ್ಟಿದ್ದಾರೆ. x ಜಾಗದಲ್ಲಿ ಅವರು 7 ಕೊಟ್ಟಿದ್ದಾರೆ. ನಾವು ಏನು ಮಾಡಬೇಕು? x - 7 = 1. this is equation. x ಜಾಗದಲ್ಲಿ ನಾವು 7 ಹಾಕಿ. 7 - 7 = 1. 7 - 7 is 0 = 1. therefore LHS is not equal to RHS. therefore it is not satisfied. therefore I'll write no, it is not satisfied. Next question is x - 7 = 1. so x - 7 = 1. ಇಲ್ಲಿ value of x ಏನು ಕೊಟ್ಟಿದ್ದಾರೆ? x = 8 they are given. I'll write x - 7 = 1 and in the place of x I'll replace with 8. x ಜಾಗದಲ್ಲಿ ನಾನು 8 ಹಾಕಿ ರಿಪ್ಲೇಸ್ ಮಾಡ್ತೀನಿ. 8 - 7 ಮಿಕ್ಕಿರೋ ನಂಬರ್ಸ್ ಹಂಗೆ ಬರ್ಕೊಳ್ಳಿ. -7 = 1. so 8 - 7 ಮೈನಸ್ ಮಾಡಿ. 8 - 7 is 1 and = 1. so you got LHS = RHS. that means the equation is satisfied. therefore I'll write yes. Yes, the equation is satisfied. Next question is 5x = 25. so they are given 5x = 25 and the value of x ಎಷ್ಟು ಕೊಟ್ಟಿದ್ದಾರೆ? x value is 0 ಅಂತ ಕೊಟ್ಟಿದ್ದಾರೆ. so 5x = 25. this is equation because in the middle they are given is equal to sign ಕೊಟ್ಟರೆ ಅದು equation ಆಗುತ್ತೆ. ಇಲ್ಲಿ the value of x 0 ಕೊಟ್ಟಿದ್ದಾರೆ. they are given 0. that means you have to multiply. 5x ಅಂದ್ರೆ ಏನಿಲ್ಲ, 5x means 5 into x. ಒಂದು ಕಾನ್ಸ್ಟೆಂಟ್ ಮತ್ತು ವೇರಿಯೇಬಲ್ಸ್ ಮಧ್ಯದಲ್ಲಿ ಯಾವುದೇ ಸೈನ್ ಇಲ್ಲ ಅಂದ್ರೆ ಕೂಡ ಅದನ್ನ ನಾವು ಮಲ್ಟಿಪ್ಲಿಕೇಶನ್ ಅಂತ ತಿಳ್ಕೊತೀವಿ. so 5x means it is nothing but 5 into x. therefore I multiply 5 into x. x ಜಾಗದಲ್ಲಿ ಏನು ಹಾಕಬೇಕು ನಾವು? x ಜಾಗದಲ್ಲಿ we have to replace with 0. x ಜಾಗದಲ್ಲಿ 0 ಹಾಕಿದ್ರೆ ಏನಾಗುತ್ತೆ? = 25. this is LHS and RHS. so 5 into 0 is 0 because any number multiplied with 0 is 0 = 25 ಕೊಟ್ಟಿದ್ದಾರೆ. ಎರಡು ಈಕ್ವಲ್ 0 = 25 ಬರುತ್ತಾ? ಸೊ ಬರಲ್ಲ. therefore it is not equal to RHS. therefore the equation is not satisfied. I'll write no here. next equation is 5x = 25. same equation ಕೊಟ್ಟಿದ್ದಾರೆ. value of x change ಮಾಡಿದರೆ they have changed the value of x = 5 ಅಂತ ಹಾಕಿ. so I'll write 5x = 25 and in the place of x they have given 5. therefore 5 into 5 = 25. so 5 5 is 25 = 25. therefore LHS equals RHS. this equation is satisfied. therefore I'll write yes. next question is 5x = 25. same question ಕೊಟ್ಟಿದ್ದಾರೆ and the value of x have changed. x ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಅವರು? x ಜಾಗದಲ್ಲಿ x = -5. so ನಾವು x ಜಾಗದಲ್ಲಿ ಏನು ಹಾಕಬೇಕು? -5 ನ ಹಾಕಬೇಕು. therefore 5x = 25. in the place of x I have to replace with -5. x ಜಾಗದಲ್ಲಿ ನಾವು -5 ಹಾಕಿ = 25 ಹಂಗೆ ಬರ್ಕೊಳ್ಳಿ. so 5 into 5 is 25. okay, I'll write 25 but ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. so plus into minus is that becomes -25 ಆಗುತ್ತೆ. therefore = 25 ಹಂಗೆ ಬರ್ಕೊಳ್ಳಿ. ಇಲ್ಲಿ -25 = 25 ಸರಿನಾ? ಮೈನಸ್ ಇದೆ ಈ ಕಡೆ ಪ್ಲಸ್ ಇದೆ ಅಂದ್ರೆ ಎರಡು ಈಕ್ವಲ್ ಆಗಿಲ್ಲ. therefore this equation is not satisfied. here I'll write no. so next equation is m/3 = 2. they are given m/3 = 2 ಕೊಟ್ಟಿದ್ದಾರೆ. so m is a variable. m ಒಂದು ವೇರಿಯೇಬಲ್. ವೇರಿಯೇಬಲ್ ಗೆ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ನೋಡೋಣ. so m -6 ಕೊಟ್ಟಿದ್ದಾರೆ. so m ಜಾಗದಲ್ಲಿ we have to replace with -6. so ನಾವು -6/3 = 2 ನೋಡೋಣ. so ಡಿವೈಡ್ ಮಾಡಿದಾಗ we'll get 3 1s 3 2s 6.
ಸೊ ಹಿಯರ್ ವಿ ಗಾಟ್ -2. ಸೊ ನಮಗೆ ಇಲ್ಲಿ -2 is equal to 2 ಬಂದಿದೆ. therefore this equation is not equal. ಇಲ್ಲಿ equation equal ಆಗಿಲ್ಲ. ಈ ಒಂದ್ ಕಡೆ -2 ಇದೆ, ಒಂದ್ ಕಡೆ +2 ಇದೆ, ಅದು equal ಆಗಿಲ್ಲ. therefore this equation is not satisfied. all right, no here. Next question is m by 3 is equal to 2. Same equation ಕೊಟ್ಟಿದ್ದಾರೆ. m by 3 is equal to 2 and the value of m is equal to 0 ಕೊಟ್ಟಿದ್ದಾರೆ. ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? m is equal to 0. m ಜಾಗದಲ್ಲಿ 0 ಕರೆ ಏನಾಗುತ್ತೆ? So I'll write 0 by 3 is equal to 2. So 0 by 3 is equal to 2. 0 divided by any number is 0. So numerator ಅಲ್ಲಿ 0 ಇದ್ರೆ ನಾವು ಆನ್ಸರ್ 0 ನೇ ಬರುತ್ತೆ, because any number divided by 0 is always 0. therefore 0 is equal to 2 and 0 is not equal to 2. LHS is not equal to RHS. therefore this equation does not satisfy. All right, no here. Next question is m by 3 is equal to 2. So again m by 3 is equal to 2 ಕೊಟ್ಟಿದ್ದಾರೆ and here the value of m ಏನು ಕೊಟ್ಟಿದ್ದಾರೆ? So m is equal to 6 ಕೊಟ್ಟಿದ್ದಾರೆ. in the place of m you have to replace with 6. so m ಜಾಗದಲ್ಲಿ ನಾವು 6 ನ ಹಾಕಿ replace ಮಾಡಿ 6 by 3 is equal to 2. so ಇಲ್ಲಿ divide ಮಾಡಿ 6 divided by 3, 3 1s are 3, 3 2s are 6. therefore we got 2 is equal to 2. ಅಂದ್ರೆ LHS equals RHS. ಎರಡು ಕಡೆ ನಮಗೆ ಸೇಮ್ ಸಿಕ್ಕಿದೆ. that means this equation is satisfied. here I'll write yes, this equation is satisfied. ಫಸ್ಟ್ ಮೇನ್ ಫಿನಿಶ್ ಆಗಿದೆ. ಸೆಕೆಂಡ್ ಮೇನ್ ನೋಡೋಣ. ಚೆಕ್ ವೆದರ್ ದ ವ್ಯಾಲ್ಯೂಸ್ ಗಿವನ್ ಇನ್ ದ ಬ್ರಾಕೆಟ್ಸ್ is a solution to the given equation or not. ಸೊ ಅವರು ಕೆಲವು ಕ್ವಶನ್ಸ್ ಕೊಟ್ಟಿದ್ದಾರೆ, ಆ ಬ್ರಾಕೆಟ್ ಅಲ್ಲಿ ಸೊಲ್ಯೂಷನ್ ಕೊಟ್ಟಿದ್ದಾರೆ, ಆ ಈಕ್ವೇಶನ್ ಅದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ ನಾವು ಹೇಳಬೇಕು. ಸೊ ಫಸ್ಟ್ ಕ್ವಶನ್ ಇಸ್ n plus 5 is equal to 19. here the given bracket is n is equal to 1. ಸೊ ಇಲ್ಲಿ n ಜಾಗದಲ್ಲಿ ನಾವು 1 ಹಾಕಿ ರೀಪ್ಲೇಸ್ ಮಾಡಿದ್ರೆ ನಮಗೆ ಆನ್ಸರ್ ಈಕ್ವೇಶನ್ ಕರೆಕ್ಟ್ ಆಗಿ ಬರುತ್ತಾ ಅಂತ ಕೇಳಿದ್ದಾರೆ. ಲೆಟ್ ಅಸ್ ಸಾಲ್ವ್ ಇಟ್. put n is equal to 1 in LHS. ಅಂದ್ರೆ n ಜಾಗದಲ್ಲಿ ನಾವು ಮಾಡಬೇಕು, n ಜಾಗದಲ್ಲಿ ನಾವು 1 ಅನ್ನು ಹಾಕಿ ರಿಪ್ಲೇಸ್ ಮಾಡೋಣ. put n is equal to 1 in LHS. therefore ಸೇಮ್ ಈಕ್ವೇಶನ್ ಅಲ್ಲಿ ಸೊ n plus 5 ಇರೋದನ್ನ I put 1 plus 5. n ಜಾಗದಲ್ಲಿ 1 ಹಾಕಿದ್ದೀನಿ. 1 plus 5 is equal to 6 ಆಯ್ತು. here 6 is not equal to 19. ಅಂದ್ರೆ ಎರಡು 1 plus 5 is not equal to 19. 1 plus 5 is 6. so 6 is not equal to 19. ಅಂದ್ರೆ ಇದು LHS equals RHS ಆಗಿಲ್ಲ. therefore since LHS is not equal to RHS, thus n is equal to 1 is not the solution for the given equation. ಅದು ಆನ್ಸರ್ ಅಲ್ಲ, ಇದು ಸೊಲ್ಯೂಷನ್ ಅಲ್ಲ ಅಂತ ನಾವು ಹೇಳಬೇಕಷ್ಟೇ. thus n is equal to 1 is not the solution for the given equation. Second question ನೋಡಿ, 7n plus 5 is equal to 19. here they given 7n plus 5 is equal to 19 and the value of n is equal to -2. so n ಜಾಗದಲ್ಲಿ ನಾವೇನು ಹಾಕಬೇಕು? we should replace with -2 ಹಾಕೋಣ. so here put n is equal to -2 in LHS. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ n ಜಾಗದಲ್ಲಿ -2 ಹಾಕೋಣ. therefore 7n ಇರೋ ಜಾಗದಲ್ಲಿ 7 into -2 so plus 5 ಹಂಗೆ ಬರ್ಕೊಳ್ಳಿ. 7 into -2, 7 2s is 14 and that is plus into minus is -14. ನಮಗೆ ಏನು ಬಂತು? -14 plus 5. ಸೊ ಇಲ್ಲಿ ಇದನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ -14 plus 5 ಬಂತು is equal to ಮೈನಸ್ ಮಾಡಿದಾಗ we get -9 is not equal to 19. ಸೊ ಇಲ್ಲಿ ನಮಗೆ -14 plus 5 it gives -9 and is equal to RHS ಅಲ್ಲಿ ಏನಿದೆ? 19 ಇದೆ. ಸೊ 9 is not equal to 19. therefore since LHS is not equal to RHS, thus n is equal to -2 is not the solution for the given equation. Next question ನೋಡಿ, 7n plus 5 is equal to 19. in the place of n is equal to 2 ಕೊಟ್ಟಿದ್ದಾರೆ. ಬ್ರಾಕೆಟ್ ಅಲ್ಲಿ n is equal to 2 ಕೊಟ್ಟರೆ ನಾವು n ಜಾಗದಲ್ಲಿ ನಾವು 2 ಹಾಕಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ನ ಸಾಲ್ವ್ ಮಾಡಬೇಕು. ಸೊ 7n plus 5 is equal to 19 ಕೊಟ್ಟಿದ್ದಾರೆ. ಸೊ n ಜಾಗದಲ್ಲಿ ನಾವು 2 ಹಾಕಿ, therefore 7 n ಜಾಗದಲ್ಲಿ 2 ಹಾಕಿ ಮಲ್ಟಿಪ್ಲೈ ಮಾಡಿ plus 5 is equal to 19 ಹಂಗೆ ಬರ್ಕೊಳ್ಳಿ. ಸೊ 7 2s is 14 plus 5 is equal to 19. so 14 plus 5 is 19 is equal to 19. so ನಮಗೆ LHS equals RHS ಬಂತು. ಸೊ ಅದನ್ನ ನಾವು ಮಾಡಿದೀವಿ ಇಲ್ಲಿ. so put n is equal to 2 in LHS. so LHS ಆಗಲಿ 2 ಹಾಕಿ ಮಲ್ಟಿಪ್ಲೈ ಮಾಡಿ. so here 7 into 2 plus 5 gives 14 plus 5 is equal to 19. therefore 19 equals 19. LHS equals RHS. therefore since LHS equals RHS, thus n is equal to 2 is the solution for the given equation. so n 2 ಕೊಟ್ಟಿದಾರಲ್ಲ ಅದೇ solution for the given equation. next question, 4p minus 3 is equal to 13. so ಇಲ್ಲಿ
4p minus 3 is equal to 13 ಕೊಟ್ಟಿದ್ದಾರೆ and p is equal to 1 ಕೊಟ್ಟಿದ್ದಾರೆ. That means you have to replace the value of p as 1. So p ಜಾಗದಲ್ಲಿ ನಾವು 1 ಅನ್ನು ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಆನ್ಸರ್ ಬರುತ್ತೆ ನೋಡೋಣ. So put p is equal to 1 in LHS. So 4 into 1 multiply ಮಾಡಿ minus 3 ಮಾಡಿ. So 4 in the 4, that is 4 minus 3 is equal to 1 ಬರುತ್ತೆ and 1 is not equal to 13. So ಇಲ್ಲಿ ನಾವು ಇಷ್ಟು ಸಾಲ್ವ್ ಮಾಡಿದಾಗ ನಮಗೆ RHS 1 ಬರುತ್ತೆ, that is not equal to 13. Therefore LHS is not equal to RHS, and since p is equal to 1 is not the solution for the given equation. p 1 ಹಾಕಿದ್ರೆ ನಾವು ಸರಿಯಾದ ಉತ್ತರ ಅಲ್ಲ ಅಂತ ನಾವು ಹೇಳ್ತೀವಿ. Next question is, so 4p minus 3 is equal to 13. So here again 4p minus 3 is equal to 13, and in the place of p you have to replace with minus 4. p ಜಾಗದಲ್ಲಿ ಏನು ಹಾಕಬೇಕು ನಾವು minus 4 ಹಾಕಿ ರಿಪ್ಲೇಸ್ ಮಾಡೋಣ. So here 4 into p ಜಾಗದಲ್ಲಿ minus 4 ಹಾಕಿ minus 3 is equal to 13. So this is LHS and this is RHS. So 4 into 4, for 4 that is 16, and plus into minus is minus, that is minus 16. So minus 16 minus 3 is equal to 13. So minus 16 minus 3 is equal to 13 ಬರುತ್ತಾ? So when you add these two, minus minus you have to add ಮಾಡಿದಾಗ we will get minus 19 is equal to 13. So minus 19 ಬಂತು LHS and RHS 13 ಇದೆ. So that is not equal to 13. Therefore LHS is not equal to RHS. That means p is equal to minus 4 is not the solution for the given equation. So ಅದನ್ನೇ ನಾವಿಲ್ಲಿ put p is equal to minus 4 in LHS. 4 into 4 is 16, minus 16 ಆಯಿತು, minus 16 minus 3 minus 19 ಆಯಿತು, and minus 19 is not equal to 13. minus 19 13 ಗೆ ಈಕ್ವಲ್ ಆಗಿಲ್ಲ. Therefore since LHS is not equal to RHS, minus 4 is not the solution for the given equation. Next question is, 4p minus 3 is equal to 13. So 4p minus 3 is equal to 13 ಕೊಟ್ಟಿದ್ದಾರೆ. p ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಬ್ರಾಕೆಟ್ ಅಲ್ಲಿ p is equal to minus 0 ಕೊಟ್ಟಿದ್ದಾರೆ. ಸೊ ನಾವು p ಜಾಗದಲ್ಲಿ ಏನು ಹಾಕಬೇಕು minus 0 ಹಾಕಬೇಕು. ಸೊ ನಾವು 4 into minus 0 minus 3 is equal to 13 ಮಾಡಿದ್ರೆ 4 0 is 0. ಸೊ ಇಲ್ಲಿ minus 0ಗೆ ಮೈನಸ್ ಬಂದಿದೆ, ಅಂದ್ರೆ ಆನ್ಸರ್ ಅಲ್ಲಿ ಮೈನಸ್ ಬರಲ್ಲ ನಮಗೆ, ಬಿಕಾಸ್ 0 is neither positive nor negative, it's a neutral number. ಸೊ ನಾವು ಮಲ್ಟಿಪ್ಲೈ ಮಾಡಿದ್ರೆ 0 ಜೊತೆ 4 0 0 ಬರುತ್ತೆ, ಬಟ್ ಅದಕ್ಕೆ ಪ್ಲಸ್ ಆರ್ ಮೈನಸ್ ಹಾಕಂಗಿಲ್ಲ, ಬಿಕಾಸ್ 0 is always neutral number. And minus 3 ಹಂಗೆ ಬರ್ಕೊಳ್ಳಿ is equal to 13. Therefore 0 minus 3 is minus 3 ನೇ ಬರುತ್ತೆ is equal to 13. So minus 3 is equal to 13 ಆಗಿದೆ ಆಗಲ್ಲ. Therefore minus 3 is not equal to minus 13. Therefore LHS is not equal to RHS. This equation does not satisfy, or this is not the solution for the given equation. So ಇದನ್ನು ಕೊಟ್ಟಿದ್ರಲ್ಲ ಆನ್ಸರ್, ಅದು ಈಕ್ವೇಶನ್ ಆನ್ಸರ್ ಅಲ್ಲ, that is not a solution. So question number 3, third main, solve the following equation by trial and error method. So they are given trial and error method. ಟ್ರಯಲ್ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಪರ್ಫೆಕ್ಟ್ ಆನ್ಸರ್, ಪರ್ಫೆಕ್ಟ್ ನಂಬರ್ ಗೊತ್ತಿಲ್ಲ ನಮಗೆ, ಅದು ಯಾವುದೋ ಒಂದು ನಂಬರ್ ಆಗ್ತಾ ಹೋಗಿ ನಿಮಗೆ ಪರ್ಫೆಕ್ಟ್ ಆನ್ಸರ್ ಬರೋವರೆಗೂ ನೀವು ಟ್ರೈ ಮಾಡಿ. ಸೊ ಒಂದು ಟ್ರೈ ಮಾಡಿ. ಸೊ ಟ್ರಯಲ್ ಮೇ ಬಿ ಎರರ್ ಆಗಿರ್ಬೋದು, ತಪ್ಪಾಗಿ ಉತ್ತರ ಬರ್ಬೋದು, ಸರಿಯಾದ ಉತ್ತರನೂ ಬರ್ಬೋದು. ಸರಿಯಾದ ಉತ್ತರ ಬರೋವರೆಗೂ ಟ್ರೈ ಮಾಡಿ, ಅದಕ್ಕೆ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ. ಸೊ ಫಸ್ಟ್ ಕ್ವಶನ್ ಗಿವನ್ ಇಸ್ 5p plus 2 is equal to 17 ಕೊಟ್ಟಿದ್ದಾರೆ. ಸೊ ಇಲ್ಲಿ p ಜಾಗದಲ್ಲಿ ನಾವು ಒಂದೊಂದೇ ನಂಬರ್ ಹಾಕ್ತಾ ಹೋಗೋಣ, ದಟ್ ಇಸ್ 1 or 2 3 ಯಾವುದೋ ಒಂದೊಂದೇ ನಂಬರ್ ಹಾಕೊಂಡು ಹೋಗೋಣ. ಫಸ್ಟ್ ನಂಬರ್ ಇಸ್ ಆನ್ಸರ್ 5p plus 2 is equal to 17 ಬರ್ಕೊಂಡಿದ್ದೀನಿ. ಇನ್ ದ ಪ್ಲೇಸ್ ಆಫ್ p put p is equal to 1 in LHS. ಸೊ ನಾವು LHS ಅಲ್ಲಿ p ಜಾಗದಲ್ಲಿ 1 ಅಂತ ಹಾಕಿ ಸಾಲ್ವ್ ಮಾಡೋಣ. ಸೊ 5p that is 5 into 1 plus 2 is equal to 17 ಆಗುತ್ತೆ. ಆಡ್ ಮಾಡಿದ 5 into 1 is 5 only, plus 2 is equal to 17. 5 plus 2 is 7, that is not equal to 17. ಅಂದ್ರೆ ಇದು LHS is not equal to RHS, ಅಂದ್ರೆ p is equal to 1 ಹಾಕಿದ್ರೆ that is not the solution. p is equal to 1 is not the solution, ಅದು ಸೊಲ್ಯೂಷನ್ ಆಗಲ್ಲ. ಸೊ ನಾವು ಒಂದು ತಪ್ಪಾಗಿದೆ ಉತ್ತರ. ಓಕೆ, ನೆಕ್ಸ್ಟ್ 2 ಹಾಕೋಣ, ಅದಕ್ಕೆ ನಾವು 2 ಹಾಕಿ ಟ್ರೈ ಮಾಡೋಣ. ಅದೇ ಕ್ವಶನ್ ನಾನು 2 ಹಾಕಿ ಟ್ರೈ ಮಾಡ್ತೀನಿ. ಲೆಟ್ ಪುಟ್ p is equal to 2 in LHS. ಸೊ LHS ಅಲ್ಲಿ p ಜಾಗದಲ್ಲಿ 2 ಹಾಕಿ. ಸೊ 5 into p, so 5 into p is 5 into 2 plus 2 is equal to 17. 5 2s is 10 plus 2 is equal to 17. 10 plus 2 is 12 is not equal to 17. So 12 ಈ ಕಡೆ ಬಂತು ನಮಗೆ LHS ಅಲ್ಲಿ, and 17 RHS ಅಲ್ಲಿ ಇದೆ. So LHS is not equal to RHS. Therefore p
P is equal to 2 is not the solution again. P 2 ಹಾಕಿದ್ರೆ ಅದು ಕೂಡ ಉತ್ತರ ನಮಗೆ ಬರೋದಿಲ್ಲ, ಅಂದ್ರೆ ಅದು ಸೊಲ್ಯೂಷನ್ ಆಗಲ್ಲ. ಸೊ ಆಯ್ತು, ಎರಡು ರಾಂಗ್ ಆಯ್ತು. ಇನ್ನೊಂದ್ಸಲ ಟ್ರೈ ಮಾಡೋಣ. ನಾವು 3 ಹಾಕೋಣ. ನಾವು ನೆಕ್ಸ್ಟ್ ಇಸ್ put P is equal to 3. Therefore P is equal to 3 in LHS. Okay, 5 into 3 plus 2 is equal to 17. So 5 into 3 is 5 3 is 15 plus 2 is equal to 17. So 15 plus 2 is equal to 17. 15 plus 2 add ಮಾಡಿದ್ರೆ ನಮಗೆ 17 ಬರುತ್ತೆ, and 17 is equal to 17. Now we got both side the right answer. Same answer ಬಂದಿದೆ, ಅಂದ್ರೆ ಬ್ಯಾಲೆನ್ಸ್ ಆಗಿದೆ ಎರಡು ಕಡೆ. LHS equals RHS. Therefore P is equal to 3 is the solution. ನಮಗೆ ಸೊಲ್ಯೂಷನ್ ಸಿಕ್ತು. ನಾವು ಟ್ರೈ ಮಾಡ್ತಾ ಇದ್ದೀವಿ, ನಮಗೆ ರಾಂಗ್ ಆದ ಉತ್ತರ ಫಸ್ಟ್ 2 ರಾಂಗ್ ಬಂತು, ಆಮೇಲೆ ಥರ್ಡ್ ವಿ ಗಾಟ್ ರೈಟ್ ಆನ್ಸರ್. therefore P is equal to 3 is the solution. ಇದು ಸೊಲ್ಯೂಷನ್ ಆಗಿದೆ. So next question is, second question ಕೊಟ್ಟಿದ್ದಾರೆ 3m minus 14 is equal to 4 they are given. So 3m is minus 14 is equal to 4. So m ಜಾಗದಲ್ಲಿ ನಾವು ಯಾವ್ದಾದ್ರು ಒಂದು ನಂಬರ್ ಹಾಕೊಂಡು ಹೋಗೋಣ. let us start with 1 only. 1 ಹಾಕಿ, ನೀವು ಇಷ್ಟ ಬಂದಿದ್ದ ನಂಬರ್ ಹಾಕೋಬಹುದು. ನೀವು ಇಷ್ಟ ಬಂದಿದ್ದ ನಂಬರ್ ಹಾಕಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ, ಬೇರೆ ಬೇರೆ ನಂಬರ್ಸ್ ಹಾಕಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಸೊ here I will solve with 1. ಸೊ m ಜಾಗದಲ್ಲಿ m is equal to 1 ಅಂತ ಹಾಕ್ತೀನಿ. in LHS left hand side ಅಲ್ಲಿ I will put 1. so here 3 into m is 3 into 1 minus 14 is equal to 4. So 3 1 is 3 minus 14 is equal to 4. So 3 minus 14 ಮಾಡಿದಾಗ ನಮಗೆ the answer is minus 11 is not equal to 4. ಈ ಕಡೆ ನಮಗೆ ಸಬ್ಟ್ರಾಕ್ಟ್ ಮಾಡಿದ್ರೆ we'll get minus 11 and that is not equal to 4. So ಇಲ್ಲಿ LHS equals RHS ಆಗಿಲ್ಲ. Therefore m is equal to 1 is not the solution. m ಅಲ್ಲಿ m place ಅಲ್ಲಿ ನಾವು 1 ಹಾಕಿದ್ರೆ ಅದು ಸರಿಯಾದ ಉತ್ತರ ಅಲ್ಲ. It is not the solution. Next same question ಅಲ್ಲಿ ನಾವು ಬೇರೆ ನಂಬರ್ ಹಾಕಿ ಟ್ರೈ ಮಾಡೋಣ. put m is equal to 2 in LHS. ಸೊ LHS ಅಲ್ಲಿ m ಜಾಗದಲ್ಲಿ ನಾವು 2 ಹಾಕಿ ಟ್ರೈ ಮಾಡಿ. that is 3 into 2 minus 14 is equal to 4. ಸೊ ಇಲ್ಲಿ m ಜಾಗದಲ್ಲಿ 2 ಹಾಕಿದೀನಿ, ಮಲ್ಟಿಪ್ಲೈ ಮಾಡಿ. 3 2s is 6 minus 14 is equal to 4. so 6 minus 14. ಸೊ 14 ಅಲ್ಲಿ 6 minus ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? we get 8. ಇಲ್ಲಿ we got 14 is the greater number and 14 ಗೆ minus ಇದೆ, therefore we got minus 8 and minus 8 is not equal to 14. so minus 8 ಒಂದ್ ಕಡೆ LHS ಅಲ್ಲಿ and RHS ಅಲ್ಲಿ 4 ಬಂದಿದೆ, ಎರಡು ಈಕ್ವಲ್ ಆಗಿಲ್ಲ. therefore m is equal to 2 is not the solution. m 2 ಹಾಕಿದ್ರೆ ನಮಗೆ ಅದು ಸೊಲ್ಯೂಷನ್ ಸರಿಯಾದ ಉತ್ತರ ಅಲ್ಲ. so you can replace any number. for example I will say you minus 1 ಹಾಕೊಳ್ಳೋಣ. so 3m minus 14 is equal to 4. ಇದೇ ಕ್ವಶನ್ ಅಲ್ಲಿ minus 1 ಹಾಕಿದ್ರೆ ಏನಾಗುತ್ತೆ? 3 in the place of m I'll put minus 1. minus 14 is equal to 4. so 3 1s is 3 and plus into minus is minus. so minus 3 minus 14 is equal to 4. so minus 3 minus 14. so ಎರಡು ಏನು ಮಾಡಬೇಕು? minus minus ಇದೆ, you should add. minus 3 plus minus 14 is minus 17. when you add minus 3 minus 14 you get minus 17 and equal to 4. therefore LHS minus 17 ಬಂದಿದೆ, RHS 4 ಇದೆ. that means it is not equal to RHS. ನಮಗೆ LHS ಮತ್ತೆ RHS ಈಕ್ವಲ್ ಆಗಿಲ್ಲ. that means this is not the solution. minus 1 ಕೂಡ ನಾವು ಸೊಲ್ಯೂಷನ್ ಅಲ್ಲ. this is a way you have to solve the equation by trial and error method. ಇದನ್ನ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ ಕರಿತೀವಿ. you have to use ಟ್ರೈ ಮಾಡಿ ಬೇರೆ ನಂಬರ್ಸ್ ಹಾಕಿ ಪುಟ್ ಮಾಡಿ ಅದನ್ನ ಆನ್ಸರ್ ಕಂಡುಹಿಡಿಯಿರಿ. ಸೊ ನೆಕ್ಸ್ಟ್ ನಂಬರ್ ಟ್ರೈ ಮಾಡೋಣ. ಸೇಮ್ ಕ್ವಶನ್ಗೆ ಐ ರಿಪ್ಲೇಸ್ m with the value 3. so putting m is equal to 3 in LHS. so 3m ಇದೆ, that means 3 into 3 ಹಾಕಿ. 3 into 3 minus 14 is equal to 4. therefore 3 into 3 3 is 9 minus 14 is equal to 4. so ಇಲ್ಲಿ 9 minus 14. so 9 minus 14 ಮಾಡಿದಾಗ ನಮಗೆ you will get minus 5 because 14 is greater number and 14 has minus sign. so ಅದಕ್ಕೆ minus 5 ಹಾಕಬೇಕು. so is not equal to 4. so RHS ಅಲ್ಲಿ 4 ಇದೆ, that means minus 5 is not equal to 4. that means m is equal to 3 is not the solution. ತಿರ್ಗಾ m is equal to 3 ಹಾಕಿ ಮಾಡಿದ್ರೆ ಅದು ಸೊಲ್ಯೂಷನ್ ಅಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, 4 ಹಾಕೋಣ. so 3m minus 14 is equal to 4. so m ಜಾಗದಲ್ಲಿ ನಾವು 4 ಹಾಕೋಣ. putting m is equal to 4 in LHS. therefore 3 into 4, 3 4s is 12 minus 14 minus 4. so 12 minus 14 is equal to 4. 12 minus 14 ಮಾಡಿದ್ರೆ ನಮಗೆ you will get minus 2 again because 14 is greater number and 14 has minus sign. therefore minus 2 is not equal to 4 again. therefore m is equal to 3 is not the solution. m is equal to 3 ಅದು ಕೂಡ ಸೊಲ್ಯೂಷನ್ ಆಗಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನಂಬರ್ ಆಗ್ತದೆ ನಮಗೆ m is equal to 5 ಹಾಕೋಣ. that is putting m is equal to 5 in LHS. so therefore 3 into 5 minus 14 is equal to
4 ಆಯ್ತು. So here 3 5s is 15. So 15 minus 14 is equal to 4 ಆಗುತ್ತಾ. 15 minus 14 ಮಾಡಿದಾಗ you will get 1. So 15 ಅಲ್ಲಿ 14 ಹೋದ್ರೆ 1 ಬರುತ್ತೆ. Therefore 1 is not equal to 4 again. ತಿರ್ಗಾ 4 ಗೆ ಈಕ್ವಲ್ ಆಗಿಲ್ಲ ಅದು. m is equal to 5 ಹಾಕೋದಲ್ಲ, and this is also not the solution. m 5 ಹಾಕಿದ್ರು ಕೂಡ ಸೊಲ್ಯೂಷನ್ ಆಗಲ್ಲ. Let us replace with number 6. So m ಜೊತೆ ನಾವು 6 ಅಂತ ಹಾಕೋಣ. So 3m minus 14 is equal to 4. So putting m is equal to 6 in LHS. So 3m ಇರೋ ಜಾಗದಲ್ಲಿ ನಾವು 3 into 6 ಹಾಕಿ. So 3 into 6 minus 14 is equal to 4. 6 3s is 18 minus 14 is equal to 4. So 18 minus 14 is minus ಮಾಡಿದಾಗ ನಮಗೆ will get 4. That means 4 is equal to 4 ಬಂತು. Therefore m is equal to 6 is the solution. ನಮಗೆ ಏನು ಬಂತು ಆನ್ಸರ್ ಕೊನೆಗೆ m is equal to 6 is the solution. 6 ಹಾಕಿದ್ರೆ ನಮಗೆ LHS ಮತ್ತೆ RHS equal ಆಯ್ತು. That means m is equal to 6 is the solution for this equation. Here I am going to end the video part 1. Let us solve the remaining problems in next video. Thank you.